ಮಾಡ್ಲಾಕತ್ತಾಳಲ್ಲ ನಮ್ಮವ್ವ ಇಲ್ಲಿ. ಅವ್ವ ಇದೇನವ ಏನೋ ಮಾಡ್ಕೊತ ಕುಂತಿದ್ದಲ್ಲ, ತಯಾರಾಗಂತ ಹೇಳಿನಿಲ್ಲ, ಮತ್ತೆ ಹಂಗೆ ಕುಂತಿದವ, ತಯಾರೇ ಆಗಿಲ್ಲ. ಅಪ್ಪಿಯಲ್ಲಿ ನಿಮ್ಮಪ್ಪ ಅಲ್ಲಿ ದೋಸ್ತರಿಗೆ ಭೇಟಿಯಾಗಿ ಬರ್ತೀನಿ, ಮತ್ತೀಗ ಹೋದೆವು ಅಂತಂದ್ರೆ ಯಾವಾಗ ಬರ್ತೇವೋ ಅನ್ಸುತ್ತೇನೋ ಗೊತ್ತಿಲ್ಲ, ಅದಕ್ಕೆ ಮಾತಾಡ್ಕೊಂಡು ಬರ್ತೀನಿ ಅಂತೇಳಿ ಹೊರಗೆ ಹೋಗ್ಯಾರವ. ಆಯಿತು 2 ದಿನ ಹೊತ್ತಾಯ್ತು, ನಾವು ತಯಾರಾಗ್ತಿದ್ದೆವು ಕೂಡ್ತಿದ್ದೆವು, ನೀ ಏನು ಬರಲೇ ಇಲ್ಲ. ಅದು ಕೆಲಸ ಇದು ಕೆಲಸ ಅಂತ ಹೇಳ್ಕೊತ ಕುಂತಿ. ಅದಕ್ಕೆ ಸುಮ್ಮನೆ ಇವತ್ತು ಬರ್ತಾಳೋ ಎಲ್ಲೋ ಸುಮ್ಮನೆ ರೆಡಿಯಾಗಿ ಕೂಡೋದೇನು, ಬಂದಾಗೆ ಒಂದಿಟ್ಟು ತಯಾರಾಗಿ ಹೋದ್ರೆ ಆಯ್ತಲ್ಲ ಅಂಥೇಳಿ ಇವತ್ತು ನಾನು ತಯಾರೇ ಆಗಿಲ್ಲ ನೋಡಿ, ಹಾಗೆ ಕೂತ್ಬಿಟ್ಟೀನಿ. ಇರಲಿ ತಗೋ, ಸಂಜೆಗೆ ಹಂಗೆ ಹೋದ್ರೆ ಬರ್ತದ. ನಡಿ, ಬಿಸಿಲಾಗಿ ಬಂದಿದ್ದು ಒಂದಿಟ್ಟು ಮಜ್ಜಿಗೆದು ಮಾಡ್ಕೊಡ್ತೀನಿ, ನಡಿ ಬಾ. ಮಜ್ಜಿಗೆದು ಏನು ಬ್ಯಾಡ್ ಬಿಡವ, ಬರಗೆ ಎಳ್ನೀರದು ಕುಡಿದು ಬಂದೀನಿ. ಇದು ಸಂಜೆಗೇನು ಹೋಗೋದು ಬ್ಯಾಡ್ ತಗೋ, ನಾಳೆಗೆ ಮುಂಜಾನೆ ಹೋದ್ರಾಯ್ತು. ಅದು ನಮ್ಮದು ಡ್ರೈವರ್ ಬೇರೆ ಸುಟ್ಟಿ ಮೇಲೆ ಇದ್ದೀನ, ಹಂಗಾರ ನಾನೇ ಜಲ್ದಿ ಹೋಗಿ ಬಂದ್ರಾಯ್ತು ಅಂಥೇಳಿ ಡ್ರೈವ್ ಮಾಡ್ಕೊಂಡು ಬಂದೀನಿ ಕಾರ. ಈಗ ಮತ್ತೆ ನನಗೆ ಡ್ರೈವಿಂಗ್ ಮಾಡೋದಾಗಲ್ಲ, ಇಡೀ ನೈಟ್ ಆಗಲ್ಲ, ಈಗ ಬೇಡ. ನಾಳೆ ಮುಂಜಾನೆ ಹೋದ್ರಾಯ್ತು ತಗೋ, ಜಲ್ದಿ ನಸಕ್ನಾಗ ಬಿಟ್ಟೇವಂದ್ರೆ ಮತ್ತೆ ಜಲ್ದಿ ಹೋಗಿ ಮುಟ್ತೇವೆ. ಏನು ಮಾಡ್ಲಾಗತ್ತಿದ್ದಲ್ಲ, ನೀ ಕೆಲಸ ಮಾಡ್ಕೊ. ಮಜ್ಜಿಗೆ ಏನು ಬ್ಯಾಡ ನನಗೆ, ನಾ ಒಳಗೆ ರೆಸ್ಟ್ ಮಾಡ್ತೀನಿ, ಭಾಳ ಟೈರ್ಡ್ ಆಗ್ಯದ. ಕೆಲಸ ಏನವ ಎಲ್ಲ ಕೆಲಸ ಆಗ್ಯದ, ಏನು ಕೆಲಸ ಏನು ಮಾಡ್ಲಾಕತ್ತಿದ್ದಿಲ್ಲ ನಾನು. ಅದು ಗಿಡಗಳೆಲ್ಲ ಹಚ್ಚಿದಲ್ಲ, ಇಷ್ಟು ವರ್ಷ ಗಿಡಗಳಿಗೆ ಚಂದ ಮನುಷ್ಯರಿಗೆ ನೋಡ್ಕೋತ ಬಂದಿದ್ದ. ಈಗೆಲ್ಲ ಬಿಟ್ಟು ಹೋಗ್ಬೇಕಲ್ಲ, ಅದು ಗುರ್ತು ಪರಿಚಯ ಇರಲಾರ್ದು ದೊಡ್ಡ ಸಿಟಿನಾಗ ಇರ್ಬೇಕಂತಂದ್ರೆ ಕಷ್ಟ ಅಲ್ಲವ ಮತ್ತು ನಮಗೆ. ಅದಕ್ಕೆ ಹಿರಿಯರು ಗಳಿಸಿದ ಆಸ್ತಿ ಎಲ್ಲ ಬಿಟ್ಟು ಮಾರ್ಕೊಂಡು ಈಗ ಹೋಗ್ಲಕತ್ತೀವಿ ಅಂದ್ರೆ ಮನ್ಸಿಗೆ ನೋವು ಆಗ್ತದಲ್ಲ, ಅದಕ್ಕೆ ಕುಂತಿದ್ದ ನೋಡಿ ಗಿಡಗಳಿಗೆ ನೋಡ್ಕೋತ. ಅವ್ವ ಇದೇ ನನಗೆ ಆಗಿ ಬರಲ್ಲ, ನಾವೇನು ನಿನಗೆ ರೋಡಿನ ಮೇಲೆ ಬಿಡ್ಲಾಗತ್ತೀವೇನು? ಹಂಗೆ ಗುರ್ತು ಪರಿಚಯ ಇರ್ಲಾರ್ದು ಸಿಟಿದಾಗ ಬಂದು ಹೆಂಗಿರ್ಬೇಕು ಅಂತ ಅನ್ನಕ್ಕೆ. ನಮ್ಮ ಮನೆಗೆ ಇರ್ತಾವ, ನೀನು ಏನು ಮಂದಿ ಮನೆಗೆ ಬಿಡ್ಲಾಕತ್ತೀನಿ ನಾನು ನಿನಗೆ? ಇಲ್ಲ ಯಾವ್ದಾರ ಅನಾಥಾಶ್ರಮನಾಗ ಬಿಡ್ಲಾಕತ್ತೀನಿ? ಇಲ್ಲ, ನಮ್ಮ ಮನೆಗೆ ನಮ್ಮ ಜೊತೆ ಇರ್ಲಕ್ಕೆ ಕರ್ಕೊಂಡು ಹೋಗ್ಲಾಗತ್ತೀನಿ ನಾನು ನಿಮ್ಗೆ. ಆಸ್ತಿ ಎಲ್ಲ ಮಾರಿಸಿ ಕರ್ಕೊಂಡು ಹೋಗ್ಲಾಗತ್ತಿದ್ದ ಅನ್ನಂಗೆ ಮಾತಾಡ್ಲಾಗತ್ತಿದವ ನೀನು. ಇಷ್ಟಕ್ಕೂ ಆಸ್ತಿ ನೀನಾಗಿ ನೀನು ಬರ್ಕೊಟ್ಟಿದವ, ನಾನೇನು ನಿನಗೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡು ಅಂಥೇಳಿ ಅಂದಿಲ್ಲ. ಈಗ ನೋಡಿದ್ರೆ ಎಲ್ಲ ನನ್ನ ತಲೆ ಮೇಲೆ ಹಾಕ್ದಂಗೆ ಮಾತಾಡ್ಲಾಗತ್ತಿದ್ ನೀನು. ಆಸ್ತಿ ಎಲ್ಲ ಇದ್ದರ ಆಕಿ ನಿನ್ನ ಸಸಿ ಬಿಡಂಗಿಲ್ಲ ತಗೋತಾಳ ಅಂಥೇಳಿ ಬಿದ್ದಿದ್ದು ಆಸ್ತಿ ಎಲ್ಲನೂ ನನಗೆ ಬರ್ದು ಈಗ ನೋಡಿದ್ರೆ ಹಿಂಗೆ ಮಾತಾಡ್ತೀನಿ. ಜಲಜ ಅಕ್ಕ ಅವರು ಏನೋ ಜಗಳ ಮಾಡ್ಕೊಳಕತ್ತಾರ, ಈ ಟೈಮಿಗೆ ನಾವು ಹೋಗೋದು ಸರಿ ಅಲ್ಲ ಅಕ್ಕ. ನಡಿ ಅಕ್ಕ, ಸುಮ್ಮನೆ ಮನೆಗೆ ವಾಪಸ್ ಹೋಗ್ಬಿಡಮಿ. ಸುಮ್ಮಿರಲೇ ಶಬು, ಮತ್ತೀಗ ನಾವು ವಾಪಸ್ ಮನೆಗೆ ಹೋದೆವಂತಂದ್ರೆ ಗೌರಕ್ಕೆ ಊರಿಗೆ ಹೋತಾಳಲ್ಲಿ, ಮತ್ತೆ ಯಾವತ್ತೂ ಸಿಗಲ್ಲಕಿ. ಸಿಟಿಗೆ ಹೋದಳು ಅಂತಂದ್ರೆ ಯಾವಾಗ ಬರ್ತಾಳೋ ಅನ್ಸುತ್ತೇನೋ. ನಡಿ, ನಮ್ಮನ್ನ ಹೋಗಿ ಮಾತಾಡ್ಕೊಂಡು ಹೋಗ, ಮತ್ತೊಂದೆರಡು ಮಾತಾಡಿಸಿ ಮನೆಗೆ ಹೋಗ್ಬಿಡಮ್ಮಿ. ನಾವೇನು ಇಲ್ಲಿ ಪಂಚಾಯತಿ ಮಾಡಕ್ಕೆ ಬಂದಿವೇನ ಅವ್ರ ಜಗಳಕ್ಕ? ನಡಿ ಮಾತಾಡ್ಕೊಂಡು ಹೋಗ. ಮತ್ತು ನಾನು ಆ ರೀತಿ ಹೇಳಿಲ್ಲ ಮಗಳೇ, ನಾನು ಹಿರಿಯರ ಆಸ್ತಿ ಬಿಟ್ಟು ಹೋಗ್ಲಕ್ಕೆ ಮನ್ಸಿಗೆ ನೋವು ಆಗ್ತದಲ್ಲ, ಅದಕ್ಕೆ ನಾನು ಅದು ಹೇಳಕ್ಕೆ ಬಂದ, ನೀನು ಬೇರೆನೇ ತಿಳ್ಕೊಂಡವ. ಆಯ್ತು ಬಿಡವ, ಹೋಗ್ಲಿ. ಗೌರಕ್ಕ ಜಲ್ದಿ ಬಂದೇನು? ನಾನು ಬರ್ತಾಳೋ ಇಲ್ಲ ಈಕಿ ಅಂತ ಅಂದಿದ್ದ. ಶಾವಿಗೆ ಉಪ್ಪಿಟ್ಟು ಮಾಡಿದ್ದ ಗೊತ್ತೇನು? ಇವತ್ತು ನೀ ಬಂದಿಲ್ಲ ಅಂತಂದ್ರೆ ಸಂಜೆಗೆ ತೊಗೊಂಡು ಬರ್ಬೇಕು ಅನ್ಕೊಂಡ. ಚಲೋ ಆಯ್ತು ತಗೋ, ನೀನೇ ಬಂದು. ಇದು ಶಬ್ಬಿ ಬಂದಿಲ್ಲೇನು? ಬರ್ತೀನಿ ಅಂದಿತ್ತಲ್ಲ ಅದನ್ನು? ಇಲ್ಲ ಬಂದಾಳಕಿನ್ನು, ತಡಿವ ಕರಿತೀನಿ, ಇಲ್ಲೇ ಅದಾಳ. ಶಬಿ ಬರ್ತೀ ಏನು ಇಲ್ಲೀಗ? ಜಲ್ಜಂದಕ್ಕ ಸುಮ್ಮನೆ ಇರಲ್ಲ. ಬಂದೆ ಗೌರಕ್ಕ, ಬಂದೆ. ಬಂದು ನಿಂತರ್ನು ಮಾತಾಡಲ್ಲ ನೋಡೊಟ್ಟು ಸೊಕ್ಕಿನ ಕೊಳಕಿ. ಅವ್ವ ಯಾಕ ಮತ್ತ ಇವ್ರ ಜೊತೆ ಸೇರ್ಬಿಟ್ಟೇನು? ಜಲ್ಜಕ್ಕ ಎಷ್ಟು ಸೊಕ್ಕಿನ ಕದಳಿಕಿ. ಪ್ರಮೀಳಾ ಗೆಳತಿಯರಂದಳಕ ಒಂದು ಮಾತು ಬರ್ತಾವ ಹೋತಾವ, ಈಗ ಅದಕ್ಕೆ ಹಾಗೆ ಸಾಧಿಸ್ಕೋತ ಕೂಡ್ಲಕ್ಕತ್ತದೇನ? ಸಾಕು, ಇಷ್ಟು ವರ್ಷ ನಾವು ಮಾತು ಬಿಟ್ಟು ದೂರ ಓದಿದ್ದೆ ತಪ್ಪಾಗ್ಯದ. ಅವಾಗೆ ಹೋಗಿ ನಾನೇ ಒಂಚೂರು ಮಾತಾಡಬೇಕಿತ್ತು, ಆದರೆ ಮಾತಾಡಲಿಲ್ಲ. ಆಕಿಂದೇನು ತಪ್ಪಿದ್ದಿದ್ದಿಲ್ಲ, ಅಂದ್ರೂ ನಾನು ಸಿಟ್ಟಿನೊಳಗೆ ಮೂಗು ಕೊಯ್ಕೊಂಡಂಗೆ ಮಾತು ಬಿಟ್ಟಿದ್ದ. ನನಗೂ ನನ್ನ ತಪ್ಪಿನ ಅರಿವಾಯಿತು, ಅದಕ್ಕೆ ನಾನೇ ಮನಿತನ ಹೋಗಿ ಮಾತಾಡ್ದೆ. ಅಕ್ಕಿ ನಮ್ಮ ಮನಿತನ ಬಂದೇನು ಮಾತಾಡಲಿಲ್ಲ. ನಾನೇ ಮನಿತನ ಹೋಗಿ ನನ್ನ ಗೆಳತನ ಬೇಕಲ್ಲ, ನನಗೆ ನನ್ನ ಗೆಳತಿ ಬೇಕಾ ಅನ್ನಿಸ್ತಳು, ಅದಕ್ಕೆ ನಾನು ಹೋಗಿ ಮಾತಾಡ್ದಾಗೆ ಅಕ್ಕಿ ಈಗ ನಮ್ಮ ಮನೆಗೆ ಬಂದಾಳೆ, ಎಲ್ಲ ಮರೆತು. ಈಗ ಮತ್ತೆ ನೀನು ಅದೇ ಹಳಿದು ಕೆದರ್ಕೋತ ನಿಂದಿರಬೇಡ. ಏನೋ ಒಂದು ಕೆಟ್ಟಗಳಿಗೆ ನಮ್ಮದು ಗೆಳತನಾಗ ಬಿರುಕು ಬಂದಿತ್ತು, ಮುಗೀತದು. ಈಗ ನಾವು ಚಂದ ಆಗೀವಿ. ಈಗ ಮತ್ತೆ ನೀನು ಏನು ಅನ್ನಕ್ಕೆ ಹೋಗಬೇಡ ಜಲ್ಜಾಗ. ಆಕಿ ಎಷ್ಟೇ ಆಗಲಿ ನಿನ್ಕಿನ್ನ ದೊಡ್ಡ ಕದಾಳ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಆಯ್ತು ಬಿಡವ್ವ, ನೀನೇ ಎಲ್ಲ ಮರೆತು ಮಾತಾಡ್ಲಕತ್ತಿದಂತಂದ್ರೆ ನಂತೇನು? ಇರಲಿ ಬಿಡು. ಆರಾಮೇನ್ರಿ ಜಲ್ಜಕ್ಕರೆ? ಇವ್ರು ಯಾರು ಅಂತೇಳಿ ಗೊತ್ತಾಗ್ಲಿಲ್ರಿ ನಂಗೆ. ಆರಾಮಿದ್ದೀನವ ಪ್ರಮೀಳಾ, ನೀ ಆರಾಮಿದ್ದೇನ? ಇದು ಇವರು ಇಲ್ಲಿ ಊರಾಗ, ನಮ್ಮ ಊರಾಗ ಹೊಸ್ದಾಗಿ ಬಂದಾರ. ಅವ್ರದ್ದು ಮನೆಯವರು ಸರ್ ಅದಾರ ಇಲ್ಲಿ ನಮ್ಮ ಊರಿನ ಶಾಲೆಗ. ಅದು ಟ್ರಾನ್ಸ್ಫರ್ ಆಗಿತ್ತಲ್ಲ, ಅದಕ್ಕೆ ಈ ಕಡೆ ಬಂದಾರ ನೋಡು, ಹೊಸ್ದಾಗಿ ಬಂದಾರ. ಇವ್ರ ಹೆಸರು ಶಬಾನ ಅಂಥೇಳಿ. ಶಬ್ಬು ಅಂಥೇಳಿ ಕರಿತೀನಿ ನೋಡಿ ನಾನಂತರು.
ಹೌದೇನ್ರಿ? ಅದೇ ಜಲ್ಜಕ್ಕ ಒಂದ್ಸರಿನೂ ನೋಡಿದಿಲ್ಲಲ್ಲ ಇವ್ರಿಗೆ, ಅದಕ್ಕೆ ಕೇಳ್ದೆ. ಜಲ್ಜಕ್ಕ ಎಷ್ಟೇ ಆಗಲಿ ನಾನು ನಿನ್ಕಿನ್ನ ಸಣ್ಣಕ್ಕವ, ಅದು ಏನೋ ಒಂದು ಸಿಟ್ಟಿನಾಗ ಅಂದ, ಅದೆಲ್ಲ ಮನ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡಕ್ಕ. ಮೊದಲು ನಾನು ನಿನಗೆ ಅಕ್ಕ ಅಕ್ಕ ಅಂತೇಳಿ ಮಾತಾಡ್ತಿದ್ದ, ಅದು ಯಾವುದೋ ಸಿಟ್ಟಿಗೆ ಅಕ್ಕವ್ರೆ ಅದು ಇದು ಅಂದ್ಕೊಂಡು ಭಾಳ ಸಿಟ್ಟು ಸಾಧಿಸ್ದೆ ನಿನ್ನ ಮ್ಯಾಲ. ಏನೋ ಅನ್ಕೊಳಕ್ಕೆ ಹೋಗ್ಬೇಡಕ್ಕ. ಮತ್ತು ಈ ಊರಿಗೆ ಯಾವಾಗ ಬರ್ತೀನೋ ಏನೋ ಗೊತ್ತಿಲ್ಲ, ಸುಮ್ಮನೆ ಯಾಕೆ ನಮ್ಮವ್ವ ಹೇಳ್ದಂಗೆ ದ್ವೇಷ ಅದು ಇದು ಸಾಧಿಸ್ಕೊತ ಹೋಗ್ಬೇಕು. ಅದಕ್ಕೆ ಮಾತಾಡ್ಲಕತ್ತೀನಿ, ಹಾಗೇನು ಅನ್ಕೋಬೇಡಕ್ಕ. ಎಲ್ಲ ಮರೆತು ಮಾತಾಡ್ಲಕತ್ತೀನಿ ನಾನು. ನೀನು ಎಲ್ಲ ಮರ್ತು ಬಿಡವ, ನಾನು ಅಂದಿದ್ದೆಲ್ಲ ಮನ್ಸಿನ ಮೇಲೆ ತೊಗೊಂಡು ಮನ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡ. ಇಲ್ಲವ ಪ್ರಮೀಳಾ, ಖುಷಿ ಆಯ್ತವ, ಖುಷಿ ಆಯ್ತು. ಮೊದಲ ನೀ ನನಗೆ ಎಷ್ಟು ಹಚ್ಕೊಂಡು ಅಕ್ಕ ಅಕ್ಕ ಅಂತೇಳಿ ಮಾತಾಡ್ತಿದ್ದಿ, ಈಗೆಲ್ಲ ಮರೆತು ಒಂದೊಂದು ಸರಿ ಅಕ್ಕೋರೆ ಅಕ್ಕೋರೆ ಅಂತಿದ್ದಲ್ಲ, ಮನ್ಸಿಗೆ ಭಾಳ ಬೇಜಾರಾಗಿಬಿಡ್ತಿತ್ತು. ಎಷ್ಟು ಹಚ್ಕೊಂಡೇಳಿ ಹುಡುಗಿ ನನಗೆ. ಮೊದಲ ಮುಂಚೆ ಲಗ್ನ ಆಗಲ್ಕಿನ್ನ ಮುಂಚೆ ನಮ್ಮ ಮನೆಗೆ ಇರ್ತಿದ್ದಿ, ಹಂಗಕ್ಕ ಹಿಂಗಕ್ಕ ಅನ್ಕೊಂತ ಭಾಳ ರಾಟಿ ಇತ್ತು ನಿನಗೆ ನಮ್ಮದು. ಈಗ ಇದ್ದಕ್ಕಿದ್ದಂಗೆ ಪ್ಯಾಟಿಗೆ ಹೋದಳಕ್ಕೆ ಭಾಳ ಬದಲಿ ಆಗಿಬಿಟ್ಟಿದ್ದಲ್ಲ, ಹಾಗಾಗಿ ನನಗೆ ಭಾಳ ಬೇಜಾರೇ ಆಗಿಬಿಟ್ಟಿತ್ತು. ಮತ್ತು ಇವತ್ತು ಹಳಿ ಪ್ರಮೀಳಾಗ ನೋಡಿ ಭಾಳ ಖುಷಿ ಆಯ್ತವ, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಈಗ ಎಲ್ಲರೂ ಚಲೋ ಆಗೀವಿ, ಆದ್ರೆ ನೋಡು ನೀವೇ ಇರಲ್ಲ ಈ ಊರಾಗ, ಊರು ಬಿಟ್ಟು ಹೋಗ್ಲಾಕತ್ತಿರವ. ಭಾಳ ಬೇಜಾರಾಗ್ತದೆ ನೋಡುವ ನನಗಂತರೂ. ನನಗಿರೋದೇ ಗೌರಕ್ಕೊಬ್ಬಾಕಿ ಜೀವದ ಗೆಳತಿ ಇದ್ದೇಳು, ಈಗ ಈಕಿನೂ ಊರು ಬಿಟ್ಟು ಹೋಗ್ತಾಳಂದ್ರೆ ಭಾಳ ಬೇಜಾರಾಗ್ಲಾಕತ್ತದ ಪ್ರಮೀಳಾ. ನನಗಂತರೂ ಭಾಳ ಅಂದ್ರೆ ಭಾಳ ಬೇಜಾರಾಗ್ಲಾಕತ್ತದ. ಆದ್ರೆ ಏನು ಮಾಡ್ಬೇಕವ? ಮತ್ತು ಪಾಪ ಈಗ ಅವ್ರಿಗಾರ ಯಾರ ಹೇಳು, ನಿಮಗೆ ಬಿಟ್ಟು ನೀವೇ ನೋಡ್ಕೋಬೇಕಲ್ಲ. ಒಂದು ರೀತಿ ಹೇಳ್ಬೇಕಂತಂದ್ರೆ ಒಳ್ಳೆ ನಿರ್ಧಾರ ತೊಗೊಂಡು ಬಿಟ್ಟಿರಿ ಇಬ್ಬರು ಗಂಡ ಹೆಂಡತಿ. ಆದ್ರೆ ನಾನು ಅನ್ನೋದು ಏನಂದ್ರೆ ಪ್ರಮೀಳಾ, ನೀನು ನಿನ್ನ ಗಂಡ ಚಲೋ ಕಾರ್ ಇತ್ತು ಹೋಗಿ ಬಂದ್ರೆ ನಡೀತಿತ್ತವ ಸೀಟಿಗೆ ದಿನಾಲು. ಇಲ್ಲೇ ಇದ್ರ ಬರ್ತಿತ್ತು, ಸುಮ್ಮನೆ ಎಲ್ಲ ಮಾರ್ಕೊಂಡು ಪ್ಯಾಟಿದಾಗ ಮನಿ ಅದು ತೊಗೊಂಡಿರಂತ. ಅದಕ್ಕೆ ಸುಮ್ಮನೆ ಅಲ್ಲಿರೋ ಬದಲಿ ಇಲ್ಲೇ ಇದ್ರೆ ನಡೀತಿತ್ತಲ್ಲ, ಚಲೋ ಆಗ್ತಿತ್ತು. ಪಾಪ ಇವ್ರಿಗೂ ಹುಟ್ಟು ಬೆಳೆದಿದ್ದು ಊರು ನೋಡು. ಈಗ ಗುರಪ್ಪಣ್ಣಂದು ಭಾಳ ಬೇಜಾರಾಗ್ತದ ಪಾಪ ಅವ್ರಿಗೂ ಬಿಟ್ಟು ಹೋಗ್ಲಕ್ಕ. ಅದಕ್ಕಂದವ ಮತ್ತೇನು ಅನ್ಕೋಬೇಡ ಹೇಳಕತ್ತೀನಿ. ಯಾಕಂದ್ರೆ ನೀನು ಈಗ ಪ್ಯಾಟಿ ಮೇಲೆ ಬೆಳೆದವ ನಿನ್ನ ಮಕ್ಕಳು, ಈಗ ಮತ್ತು ನಿಂದು ನೋಡ್ಕೋಬೇಕಲ್ಲವ. ಮತ್ತು ಅವು ಎಲ್ಲಿ ಹಳ್ಳ್ಯಾಗಿರ್ತಾವ, ಮತ್ತು ನಿನಗೂ ಸಸಿ ಬರಾಕಿ, ಮತ್ತು ಹಾಗಾಗಿ ನೀನು ಮುಂದಿನ ಲೆಕ್ಕ ಹಾಕಿ ಮಾಡಿರಿ. ಓರ್ಲಿ ಬಿಡು, ನಿಮ್ಮ ಮನೆ ನಿಮ್ಗೆ ಬಿಟ್ಟಿದ್ದು ನಾನೇ ಕೇಳಿ, ಅದೇ ನನಗೆ ಅನ್ನಿಸ್ತು. ಪಾಪಿಗೆ ಇವ್ರಿಗೆ ಬೇಜಾರಾಗ್ತದಲ್ಲ ಅದಕ್ಕಂತ ಅಷ್ಟೇ, ಮತ್ತೇನಿಲ್ಲ. ಹೌದ್ರಿ ಜಲ್ಜಕ್ಕ, ಬೇಜಾರಾಗ್ತದ ಅಪ್ಪಗ ಅವಾಗ. ಆದ್ರೆ ನಮ್ಮದು ನೋಡ್ಕೋಬೇಕಲ್ರಿ. ಈಗ ನೋಡ್ರಿ, ಮುಂದೆ ನನ್ನ ಮಕ್ಕಳು ಇಲ್ಲಿ ಒಟ್ಟೆ ಇರಲೇ ಅಂತಾರೆ. ಯಾವಾಗಾರ ಒಂದು ಸರಿ ಕರ್ಕೊಂಡು ಬಂದರೆ ಯಾವಾಗ ಹೋಗಲಿ ಅಂಥೇಳಿ ಅನ್ಕೋತ ನಿಂತಿರ್ತಾರೆ. ಅಂಥದ್ರಾಗ ನಾವು ಇಲ್ಲೇ ಇದ್ರೆ ಅವ್ರು ಮತ್ತು ಅವು ಅಪ್ಪಗೂ ಮರ್ತು ಬಿಡ್ತಾರೆ ರೀ ನಾವು ಇಲ್ಲಿ ಇದ್ದೇವೆ ಅಂತಂದ್ರೆ. ಅದಕ್ಕೆ ಯಾಕೆ ಬೇಕು, ಎಲ್ಲರೂ ಒಟ್ಟಿಗೆ ಇದ್ದರೆ ಆಯ್ತಲ್ಲ ಅಂಥೇಳಿ ಅಲ್ಲೇ ಇರ್ಬೇಕಂತೇಳಿ ಮನೆ ಅದೆಲ್ಲ ತೊಗೊಂಡು ಬಿಟ್ಟಿವ್ರಿ. ಬರ್ರಿ ಒಂದು ಸರಿ ನೀವು ಬರ್ರಿ. ಏನೋ ಅಂದ್ರಲ್ಲ ಹೆಸರು, ಶಬಾನ. ಹಾಂ, ಶಬಾನ ಹಾಕೋರೆ. ನೀವು ಬರ್ರಿ ಒಂದು ಸರಿ ಬಂದ್ರೆ ಅಂತಂದ್ರೆ ಆ ಕಡೆ ನಮ್ಮ ಮನೆಗೆ ಬರ್ರಿ. ಮನೆಗೆ ಬಂದು ಹಾಗೆ ಬರ್ತಾ ಹೋಗ್ತಾ ಇರ್ರಿ. ನಿಮ್ಮ ಗೆಳತಿಗೇನು ಮರಿಲಕ್ಕೆ ಹೋಗ್ಬೇಡ್ರಿ, ಬರ್ತಾ ಹೋಗ್ತಾ ಇರ್ರಿ. ಹಾಗೆ ನಾನು ಒಬ್ಬಾಕಿ ನಿಮ್ಮ ತಂಗಿ ಅಂದ್ಕೊಂಡ್ರೆ ಬಾ ಜಲ್ಜಕ್ಕ, ಏನು ಹಾಗೆ ಬರ್ತಾ ಹೋಗ್ತಾ ಇರವ. ಹ್ಞೂ ರೀ, ಬರ್ತೀನಿ ತಗೋರಿ, ಅದಕ್ಕೇನಂತ ಬರ್ತಾ ಹೋಗ್ತಾ ಇರ್ತೀವಿ ರೀ. ಅಂದಂಗೆ ಇವತ್ತೇ ಹೋಗ್ಬೇಕೇನು ಪ್ರಮೇಳ? ಇಲ್ಲಿಲ್ರಿ ಜಲ್ಜಕ್ಕ, ನಮ್ಮದು ಡ್ರೈವರ್ ಬಂದಿನಂತಂದ್ರೆ ಇವತ್ತೇ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದ. ಆದ್ರೆ ಅವರು ಏನೋ ರಜೆ ಮೇಲೆ ಅದಾರ. ಅದಕ್ಕೆ ನಾನು ಒಬ್ಬಾಕಿನೇ ಡ್ರೈವ್ ಮಾಡ್ಕೊಂಡು ಬಂದಲ್ಲ. ಈಗ ಮತ್ತೆ ಇಡೀ ನೈಟ್ ಡ್ರೈವ್ ಮಾಡೋಕ್ಕಂದ್ರೆ ಆಗಲ್ರಿ, ಭಾಳ ಟೈರ್ಡ್ ಆಗಿಬಿಡ್ತದ. ಅದಕ್ಕೆ ನಾಳೆ ಮುಂಜಾನೆ ರೆಡಿ ಇರ ಅಂತ ಹೇಳಕತ್ತೀನಿ ಅಪ್ಪಗ ಅವಾಗ. ನಾಳೆ ಮುಂಜಾನೆ ಹೋಗ್ತೇವ್ರಿ. ಈಗೇನು ಈಗ ಹೋಗಲ್ರಿ, ಈಗ ಸಂಜೆಗೆ ನನಗೆ ಭಾಳ ಅಂದ್ರೆ ಭಾಳ ಟೈರ್ಡ್ ಆಗಿಬಿಟ್ಟದ್ರಿ. ಹೌದು, ಮತ್ತು ಅಷ್ಟು ದೂರಿಂದ ಡ್ರೈವ್ ಮಾಡ್ಕೊಂಡು ಬಂದಿದ್ದಂದ್ರೆ ಟಯರ್ಡ್ ಆಗಿರ್ತದೆ ಬಿಡು. ಆದ್ರೆ ನಿನಗೆ ದೃಷ್ಟಿನೂ ಆಗಿರ್ಬೇಕು ನೋಡು ಪ್ರಮೀಳಾ. ಯಾಕಂದ್ರೆ ಸೀರೆ ನೀನು ಭಾಳ ಚೆಂದ ಕಾಣಿಸ್ಲಕತ್ತದ. ಈ ಚೂಡಿದಾರ ಮತ್ತು ಜೀನ್ಸ ಅದಿದು ಹಾಕೋತಲ್ಲ, ಅವೆಲ್ಲ ಬಟ್ಟೆಕಿನ ಈ ಸೀರೆದಾಗ ನೀ ಭಾಳ ಚಲೋ ಕಾಣಿಸ್ತಿ. ಅದಕ್ಕೆ ನಿನಗೆ ದೃಷ್ಟಿ ಆಗಿರ್ಬೇಕು. ಅದ್ರಾಗ ಬೇರೆ ಈ ಕಲರ್ ಅಂತರೂ ನಿನಗೆ ಹೇಳಿ ಮಾಡಿಸ್ದಂಗೆ ಆಗಿಬಿಟ್ಟದ. ಎಲ್ಲ ಮ್ಯಾಚಿಂಗ್ ಹಾಕೊಂಡು ಬಿಟ್ಟಿದಿ, ನಿನಗೆ ದೃಷ್ಟಿನೇ ಆಗಿರ್ಬೇಕು ಬಿಡು. ಎಲ್ಲಿಗೆ ಫಂಕ್ಷನ್ಗದು ಹೋಗಿ ಬಂದೇನು? ಮತ್ತು ಹ್ಞೂ ರೀ, ನಂದು ಫ್ರೆಂಡ್ ಮನೆಯಾಗ ಒಂದು ಸಣ್ಣ ಫಂಕ್ಷನ್ ಇತ್ತು ರೀ. ಅದಕ್ಕೆ ಅದು ಮುಗಿಸ್ಕೊಂಡು ಈ ಕಡೆ ಬಂದು ನೋಡ್ರಿ. ಹಾಗಾಗಿ ಅಲ್ಲಿ ಎಲ್ಲರೂ ಮಾತಾಡ್ಕೊಂಡಿದ್ದೇವೆ ನಾವು ಫ್ರೆಂಡ್ಸ್ ಎಲ್ಲ, ಸ್ಯಾರಿನೇ ಹಾಕ್ಕೊಂಡು ಬರ್ಬೇಕಂಥೇಳಿ. ಹಾಗಾಗಿ ಇವತ್ತು ಸ್ಯಾರಿ ಹಾಕ್ಕೊಂಡ್ಬಿಟ್ಟ ನಾನು. ಸ್ಯಾರಿ ನನಗೆ ಚಲೋ ಕಾಣಿಸ್ತಾವ್ರಿ. ಆದ್ರೆ ಏನಾಗ್ತದಂದ್ರೆ ನನಗೆ ಭಾಳ ಇದಾಗ್ಬಿಡ್ತದೆ ರೀ, ಕಂಫರ್ಟ್ ಆಗಿಬಿಡಲ್ಲ ನನಗೆ. ಈಗ ಚೂಡಿದಾರ ಜೀನ್ಸ ಇದೆಲ್ಲ ಹಾಕ್ಕೊಂಡು ಅಭ್ಯಾಸ ಅಲ್ಲ. ಈಗ ಒಮ್ಮೆ ಸ್ಯಾರಿ ಅಂತಂದ್ರೆ ನನಗೆ ಭಾಳ ಒಂಥರ ಕಷ್ಟ, ಹಿಂಸೆ ಆಗಿಬಿಡ್ತದೆ ರೀ ನನಗೆ. ಯಾವಾಗ ತೆಗಿತೀನಿ ಅನ್ನಂಗೆ ಆಗ್ಬಿಡ್ತದ. ಈಗ ಎಷ್ಟೊತ್ತಾಯ್ತು ನನಗೆ ಯಾವಾಗ ಹೋಗಿದ್ದು ತೆಗಿಲಿ ಅನ್ನಂಗೆ ಆಗ್ಲಕತ್ತಿತ್ತು. ಒಳಗೆ ಹೋಗ್ಲಕತ್ತಿದ್ದು, ನಾನು ರೆಸ್ಟ್ ಮಾಡ್ಬೇಕಂತೇಳಿ ನೀವೇ ಬಂದುಬಿಟ್ರಿ. ಅದಕ್ಕೆ ಮತ್ತೆ ಮಾತಾಡ್ಕೋತ ನಿಂತು ಬಿಟ್ಟು ನೋಡ್ರಿ.
ಹೌದೇನು ಗೌರಕ್ಕ ಒಂಚೂರಕ್ಕಿಗೆ ದೃಷ್ಟಿ ತೆಗಿ ನೀನು ಯಾವುದಕ್ಕೂ ದೃಷ್ಟಿ ಆಗಿರ್ಬೇಕು ಫಂಕ್ಷನ್ ಅದೆಲ್ಲ ಮುಗಿಸ್ಕೊಂಡು ಬಂದಾಳಂತ ಒಂಚೂರು ಅಲ್ಲಿ ಎಷ್ಟೋ ಜನ ಬಂದಿರ್ತಾರ ಮತ್ತು ಇಷ್ಟು ಚೆಂದ ಕಾಣತ್ತಾಳ ಇವ ಎಷ್ಟು ಚೆಂದ ಕಾಣತ್ತ ಅಂದ್ರೆ ಆಯ್ತವ ನೆದ್ರಿಗೇನು ದೃಷ್ಟಿ ಆಗ್ಲಿಕ್ಕೆ ಎಷ್ಟು ಹೊತ್ತು ಅದಕ್ಕಾಗಿರ್ಬೇಕು ಒಂಚೂರು ತೆಗಿ ದೃಷ್ಟಿ ಹೋಗುವ ಮತ್ತು ಪ್ರಮಿಳಾ ರೆಸ್ಟ್ ಮಾಡು ಇದು ರೀ ತಪ್ಪು ತಿಳ್ಕೊಬೇಡ್ರಿ ಅದು ನಿಮ್ಮದು ಕೈಯಾಗ ಬ್ಯಾಗ್ ಇಟ್ಕೊಂಡಿರಲ್ಲ ಅದು ಎಷ್ಟಕ್ಕೆ ಸಿಗ್ತಾವ್ರಿ ಅಂತ ಬ್ಯಾಗ್ ನನಗೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ಅದು ನಾನು ಯಾವಾಗೋ ಸಣ್ಣಕ್ಕಿದ್ದಾಗ ನಮ್ಮ ಅಪ್ಪ ಕೊಡಿಸಿದ್ದ ಇಂಥದ್ದು ಬ್ಯಾಗ್ ಅದು ಜಾತ್ರೆದಾಗ ಆವಾಗಿಂದ ಆದ ಬಳಕ ನಾನಂತೂ ಇಂಥ ಬ್ಯಾಗೇ ತೊಗೊಂಡಿಲ್ಲ ನಮ್ಮ ಮನೆಯವ್ರು ಒಟ್ಟೆ ನನಗೆ ಇಂಥ ಬ್ಯಾಗೇ ಕೊಡಿಸಿಲ್ಲ ನೋಡ್ರಿ ಅದಕ್ಕೆ ಸಿಟಿ ಮೇಲೆ ಇಂಥ ಬ್ಯಾಗ್ಗಳು ಭಾರಿ ಚಲೋ ಸಿಗ್ತಾವೆ ಆದ್ರೆ ನಾವೆಲ್ಲರಿ ಸಿಟಿಗೆ ಹೋಗಲ್ಲಲ್ಲ ಹಾಗಾಗಿ ಗೊತ್ತಾಗಲ್ಲ ಒಂದು ಸರಿ ಯಾವಾಗಾರ ಆ ಕಡೆ ಬರ್ತೀವಿ ನಾನು ಜಲ್ಜಕ್ಕ ಗೌರಕ್ಕ ಮಾತಾಡಕ್ಕಂತ ಹೇಳಿ ಆವಾಗ ನನಗೊಂದು ಇಂಥ ಬ್ಯಾಗರ ಕೊಡಿಸ್ರಿ ಎಷ್ಟು ರೂಪಾಯಿ ಸಿಗ್ತಾವಂತ ಹೇಳ್ರಿ ನಾನು ದುಡ್ಡು ತೊಗೊಂಡು ಬರ್ತೀನಂತ ಅದಕ್ಕೇನಂತ ಕೊಡ್ಸಮ್ ತಗೋರಿ ನೀವು ಆ ಕಡೆ ಬಂದಾಗ ಬರ್ರಿ ನಾನೇ ಕರ್ಕೊಂಡೊಯ್ದು ಕೊಡಿಸ್ತೀನಿ ಇದು ನಾನು ಮಾಲ್ನಾಗ ತೊಗೊಂಡಿದ್ರಿ ಮಾಲ್ನಾಗ ಅದು ಆಫರ್ ನಡ್ಲಾಕತ್ತಿತ್ತು ಆ ಟೈಮಿಗೆ ತೊಗೊಂಡಿದ್ದು ನೋಡ್ರಿ ನಾನು ಅವಾಗೇನೋ 4500 4,500 ರೂಪಾಯಿ ಇದ್ದಿತ್ತು ಬ್ಯಾಗ 3,000 ರೂಪಾಯಿಗೇನೋ ಆಫರ್ ಬಿಟ್ಟಿರ್ರಿ ಅವಾಗ ಅದೇನೋ ಡಿಸ್ಕೌಂಟ್ ಎಲ್ಲ ಹೋಗಿ 3,000 ರೂಪಾಯಿ ಇತ್ತು ಅದಕ್ಕೆ ನಾನು ಅವಾಗ ನನಗೂ ಇಷ್ಟ ಆಯಿತು ಇದು ಬ್ಯಾಗ ಅವಾಗ ತೊಗೊಂಡಿನಿ ನೋಡ್ರಿ ಈಗ ಮತ್ತು ಎಷ್ಟಕ್ಕೆ ಅದಾವೇನೋ ಗೊತ್ತಿಲ್ಲ 3,000 ರೂಪಾಯಿಗೆ ತೊಗೊಂಡಿನಿ ನಾನು 3,000 ರೀ ಈ ಬ್ಯಾಗಿಗೆ ಯವ್ವ ನಮ್ಮೂರು ಜಾತ್ರೆಗ ಇಂಥ ಬ್ಯಾಗ ಒಂದು 200 ರೂಪಾಯಿ ಲಾಸ್ಟ್ ಅಂದ್ರೆ ಒಂದು 300 ರೂಪಾಯಿ ಹಿಡೀರಿ ಅಷ್ಟಕ್ಕೆ ಸಿಗ್ತಾವ್ರಿಪ್ಪ 3,000 ಅಂದ್ರೆ ಎಲ್ಲಿ ಏನು ಒಂದು ತಿಂಗಳದ ನಮ್ಮ ಮನೆ ಬಾಡಿಗೆ ಹೋಗ್ತದೆ ಇನ್ನೂ ಒಂದು 1,500 ರೂಪಾಯಿ ಹಾಕೋರು ಒಂದು ತಿಂಗಳ ಮನೆ ಬಾಡಿಗೆ ಹೋಗ್ತದ್ರಿ ನಮ್ಮದು ಇರ್ಲಿ ಬಿಡ್ರಿ ಇಷ್ಟೊಂದು ತುಟ್ಟಿ ತೊಗೊಂಡು ನಾ ಎಲ್ಲಿಗೆ ಹೋಗೋದು ನೀವಂದ್ರೆ ಸಿಟಿ ಮೇಲೆ ಇರ್ತೀರಿ ಪಾರ್ಟಿ ಅದು ಇದು ಫಂಕ್ಷನ್ಗೆ ಹೋಗ್ತಿರಲ್ಲ ಹಾಗಾಗಿ ತಗೋತೀರಿ ನಾವೆಲ್ಲಿ ಇಷ್ಟು ಕೊಟ್ಟು ತಗೋಬೇಕು ಇರ್ಲಿ ಬಿಡ್ರಿ ಹಾಗೆ ಕೇಳ್ದೆ ನಾನು ಸೀರೆನೂ ಇಷ್ಟ ಆಗ್ಯದೇನು ಮತ್ತು ಸೀರೆನೂ ರೇಟ್ ಕೇಳ್ತೇನೆ ಇಲ್ಲಪ್ಪ ಕೇಳಲ್ಲ ಒಂದು ಬ್ಯಾಗೆ 3,000 ಅಂತಂದ್ರೆ ಸೀರೆ ರೇಟ್ ಕೇಳಿದ್ರೆ 10,000 ರೂಪಾಯಿ ಅಂದ್ರೆ ಎಲ್ಲಿ ತಗೊಳತ್ತಾಗ್ತದ್ರಿ ಜಲ್ಜಕ್ಕ ಇಲ್ಲ ಬಿಡ್ರಿ ನಾನೇನು ಸೀರೆ ರೇಟ್ ಕೇಳಲ್ಲ ಅವ್ರಿಗೆ ಯಾವುದು ರೇಟೇ ಕೇಳಕ್ಕೆ ಹೋಗಲ್ಲ ಇನ್ಮೇಲೆ ಹೋಗ್ಲಿ ಬಿಡು ಜಲ್ಜಿ ಆಕಿಗೇನೋ ಇಷ್ಟ ಆಗ್ಯದ ಕೇಳಲ್ಲ ಪಾಪ ನೀ ಯಾಕೆ ಹಂಗೆ ಅನ್ನತ್ತಿದಿ ಸೀರೆ ರೇಟ್ ಕೇಳೋ ಅದು ರೇಟ್ ಕೇಳಂತ ಇರ್ಲಿ ಬಿಡು ಪಾಪ ಅದಕ್ಕೆ ಏನೋ ಇಷ್ಟ ಆಗ್ಯದ ಅದಕ್ಕೆ ಕೇಳಲ್ಲ ಹೋಗ್ಲಿ ಬಿಡು ಅದು ಬ್ಯಾಗ್ ನೋಡಿದ್ರೆ ಗೊತ್ತಾಗ್ತದ ತುಟ್ಟಿದ ಅಂಥೇಳಿ ಮತ್ತಿಕ್ಕಿ ಕೇಳ್ತಾಳೆ 200-300 ರೂಪಾಯಿಗೆ ಅಂತಂದ್ರೆ ಏನು ಹೇಳ್ಬೇಕು ಹೋಗ್ಲಿ ಬಿಡು ಆಕಿಂದ ನಂದು ಹಂಗೆ ತಮಾಷೆ ಇರ್ತದ ನಾನು ಪ್ರಮಿಳಾಗ ನೋಡ್ದೆ ಒಮ್ಮೆ ಬರೋದು ಅದಕ್ಕೆ ನನಗೆ ಅಕ್ಕಿನೇ ಅದಳ ಇಲ್ಲ ಅಂಥೇಳಿ ಗೊತ್ತಾಗಲಿಲ್ಲ ಅದಕ್ಕೆ ಹೋದ್ರಾಯ್ತು ಮತ್ತು ಹೋಗಂಗದಳ ಗೌರಕ್ಕ ಅಕ್ಕಿ ಜೊತೆ ಒಂದು ಸರಿ ಮಾತಾಡಿದ್ರೆ ಆಯ್ತು ಅಂಥೇಳಿ ಮಾತಾಡಿ ಬಂದ್ರಾಯ್ತು ಅಂತ ಬಂದೆವ್ವ ನಾವು ಇನ್ನು ಹೋಗ್ತೀನಿ ಗೌರಕ್ಕ ಮತ್ತು ಬರ್ತೀನಿ ತಗೋ ನಾಳೆಗೆಲ್ಲ ಇನ್ನು ನೀವು ಹೋಗೋದು ನಾಳೆಗೆ ಬರ್ತೀನತ್ತ ಶಾವ್ಗೆ ಉಪ್ಪಿಟ್ಟು ತಿಂದು ಹೋಗಟ್ಟು ಅಂಥೇಳಿ ಅವಾಗೇನು ಹೇಳಿದು ಹೇಳಕತ್ತೀನಿ ಮನೆಗೆ ಹೋಗ್ತಾಳತ್ತ ನಡ್ರಿ ಇಬ್ಬರು ಶಾವ್ಗೆ ಉಪ್ಪಿಟ್ಟು ತಿಂದು ಒಂದಿಟ್ಟು ಚಾ ಅದು ಕುಡ್ದು ಹೋಗಟ್ರಿ ನಮ್ಮ ಪ್ರಮಿಳಾನು ಪಾಪ ಅದಕ್ಕೂ ಸುಸ್ತಾಗ್ಬಿಟ್ಟದ ಆಕಿಗೂ ಒಂದಿಟ್ಟು ಬಿಸಿ ಮಾಡಿಕೊಡ್ತೀನಿ ನಡ್ರಿ ಅಷ್ಟು ಮಂದಿ ನಾಷ್ಟ ಮಾಡಿದ್ರೆ ಆಯ್ತು ನಾಷ್ಟ ಮಾಡಿ ಒಂದಿಟ್ಟು ಚಾ ಅದು ಕುಡಿಯ ಮತ್ತೆ ನಡ್ರಿ ಹೌದ್ರಿ ಜಲ್ಜಕ್ಕ ಬರ್ರಿ ಮತ್ತು ನಾವು ಯಾವಾಗ ಮಾತಾಡ್ಲಿಕ್ಕೆ ಸಿಗ್ತೇವೇನೋ ಈ ಊರಿಗೆ ಹೋದೇವಂದ್ರೆ ನೀವು ಯಾವಾಗ ಬರ್ತೀರೋ ನಾವು ಯಾವಾಗ ಬರ್ತೇವೆ ಗೊತ್ತಾಗಲ್ಲ ನಾವಂತೂ ಈಗ ಇಲ್ಲಿ ಬರಲ್ಲ ಬಿಡ್ರಿ ಎದಕ್ಕೆ ಬರಮ್ಮಿ ಇಲ್ಲಿ ಏನದ ಅಂತೇಳಿ ಬರಮ್ಮಿ ನಾವೇನು ಬರಲ್ಲ ನೀವೇ ಆ ಕಡೆ ಪ್ಯಾಟಿ ಮೇಲೆ ಬಂದಾಗೆ ಬರ್ಬೇಕಷ್ಟೇ ಅದಕ್ಕೆ ಬರ್ರಿ ಎಲ್ಲರೂ ನಾಷ್ಟ ಮತ್ತು ನಾಷ್ಟ ಮಾಡಿ ಚಾ ಕುಡ್ದು ಹೋಗಟ್ರಿ ನೀವು ಬರ್ರಿ ಶಬನ್ ಹಾಕರೆ ನಡ್ರಿ ಒಳಗೆ ನಡ್ರಿ ಅವ್ವ ಆಯ್ತು ತಗೋ ನೀ ಇಷ್ಟು ಹೇಳಕತ್ತಿದಂದ್ರೆ ಬರಲ್ಲೇನು ಇಷ್ಟಕ್ಕೂ ನನಗಂತರೂ ಶಾವ್ಗೆ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ ಅದ್ರಾಗ ಗೌರಕ್ಕೆ ಮಾಡೋದಂತರೂ ಇನ್ನೂ ಇಷ್ಟ ಅದಕ್ಕೆ ಬರ್ತೀನಿ ನಡಿವ ಹಾಗೆ ಶಾವ್ಗೆ ಉಪ್ಪಿಟ್ಟು ತಿಂದು ಚಾ ಕುಡ್ದು ಹೋದ್ರಾಯ್ತು ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಕತೆ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದ್ರೆ ಕತೆಗೆ ಒಂದು ಲೈಕ್ ಕೊಡ್ರಿ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ಲಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೋಟಿಫಿಕೇಶನ್ ಬಟನ್ ಆನ್ ಮಾಡಿರಿ ಅಂದ್ರೆ ನಿಮ್ಗೆ ನಾನು ನೆಕ್ಸ್ಟ್ ಕತೆ ಹಾಕಿದಾಗ ಅದು ನಿಮ್ಗೆ ನೋಟಿಫಿಕೇಶನ್ ಬರ್ತದ್ರಿ ಇನ್ನೊಂದೇನಪ್ಪ ಅಂದ್ರೆ ಕತೆನ ಒಂದು 200 ಜನ ಡೈಲಿ ನೋಡ್ತೀರಿ ಅಂಥದ್ರಾಗ ಒಂದು 50 ಜನ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರು ಭಾಳ ಖುಷಿ ಆಗ್ತದ್ರಿ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ಇನ್ನೊಂದು ನಮ್ಮದು ಜಾಯ್ನಿಂಗ್ ಬಟನ್ ಕ್ಲಿಕ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ ಮೆಂಬರ್ಶಿಪ್ ಆಗ್ರಿ ಅಂತೇಳಿ ಕೇಳ್ಕೊತೀನಿ ದಯವಿಟ್ಟು ಆದಷ್ಟು ನಮ್ಗೆ ಸಪೋರ್ಟ್ ಮಾಡಿರಿ ಇಲ್ಲಿವರೆಗೂ ನಮ್ಮ ಈ ಯೂಟ್ಯೂಬ್ ಜರ್ನಿಲಿ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿ ಸರಿ ನಮ್ಮ ವಿಡಿಯೋ ನೋಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೋತಾ ಇದ್ದೀರಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ ಮುಂದಕ್ಕೂ ಹಾಗೆ ಇರಲಿ ಅಂತೇಳಿ ಕೇಳ್ಕೊತೀನಿ ಮತ್ತು ಈಗ ಯಾರು ಹೊಸದಾಗಿ ನೋಡ್ಲಾಗತ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಜಾಯಿನ್ ಬಟನ್ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಮೆಂಬರ್ಶಿಪ್ ಆಗ್ರಿ ಅಂತೇಳಿ ಕೇಳ್ಕೊತೀನಿ ನೋಡಿರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್
ಥ್ಯಾಂಕ್ ಯು ಸೋ ಮಚ್ ರೀ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ನಮ್ಮ ಚಾನಲ್ ಮೇಲೆ. ನಮ್ಮ ಕಥೆ ಎಲ್ಲ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.